ಹಲೋ ಕರ್ನಾಟಕ, ಹಾಯ್. ಸೊ ನಾವಿವತ್ತು ಬಂದಿದ್ದೀವಿ ಗೋಲ್ಡ್. ಸೊ ಏನು ಫಸ್ಟು ಇಂಡಿಯಾದಲ್ಲಿ ರೋಡಿಗೂ ರೋಡ್ ಸೈಡಲ್ಲೆಲ್ಲ ತರಕಾರಿ ಮಾರ್ದಂಗೆ ಗೋಲ್ಡ್ ಮಾರ್ತಾಯಿದ್ರಂತೆ. ಹಾಗೆ ಇವತ್ತು ದುಬೈಯಲ್ಲಿ ಗೋಲ್ಡ್ ಶಾಪ್ಗಳಿದ್ದಾವೆ, ಸೈಡ್ ಹಾಕೊಂಡಿರಲ್ಲ ಶಾಪ್ಗಳಿದ್ದಾವೆ. ತುಂಬಾ ಬಿಸಿಲು, ಸ್ಪೆಕ್ಸ್ ಇಲ್ಲ ಅಂದರೆ ಆಗಲ್ಲ. ಲೆಟ್ಸ್ ಸಿ ಹೇಗಿದೆ ಗೋಲ್ಡ್ ಸೂಕ್ ಅಂತ. ಚೂರು ನಮ್ಮ ಬಜೆಟಲ್ಲಿ ಒಂಚೂರು ಏನಾದರೂ ಸಿಕ್ಕಿದ್ರೆ ತಗೊಳ್ಳೋಣ ಒಂದು ದುಬೈ ನೆನಪಿಗೆ. ಏನಂತೀರಾ? ಹೌದು. ಮೆಟ್ರೋ ಹೇಳ್ದಂಗೆ ನೋಡಿ ಈ ರೀತಿ ಇದೆ ವ್ಯೂಸ್. ಇದು ಗೋಲ್ಡ್ ಸೂಕ್ ಬಸ್ ಸ್ಟೇಷನ್. ಇದು ಡಬಲ್ ಡೆಕ್ಕರ್ ಇದೆ ನೋಡಿ ಚಿನ್ನಲ್ಲಿ. ಓಕೆನಾ? ನಾವಿವಾಗ ಗೋಲ್ಡ್ ಸೂಕಿಗೆ ಹೋಗ್ಬೇಕಂದ್ರೆ ನೋಡ್ಕೊಮ್ಮಿ ಅಲ್ಲಿ ಕಾಣಿಸ್ತಿದ್ಯಲ್ಲ, ಅಲ್ಲಿಂದ ರೋಡ್ ಕ್ರಾಸ್ ಮಾಡಿ ಆ ಕಡೆ ಹೋಗ್ಬೇಕು. ಆ ಕಡೆನೇ ಇರೋದು ಗೋಲ್ಡ್ ಸೂಕ್. ಆ ಏರಿಯಾ ಒಳಗೆ ಎಂಟ್ರಿ ಆದಾಗೆ ಹೆಜ್ಜೆ ಹೆಜ್ಜೆಗೂ ಒಂದೊಂದು ಗೋಲ್ಡ್ ಸೂಕ್. ಸೊ ನಮ್ಮ ಡೆಸ್ಟಿನೇಷನಿಗೆ ಬಂದಿದ್ದೀವಿ. ನಾವು ಇವಾಗ ಗೇಟ್ ನಂಬರ್ 3ನಲ್ಲಿ ಇದ್ದೀವಿ. ಇದೇ ಥರ ತುಂಬ ಗೇಟ್ ನಂಬರ್ಸ್ ಇದೆ. ನಾವಿವಾಗ ಇದನ್ನು ಎಕ್ಸ್ಪ್ಲೋರ್ ಮಾಡೋಣ. ವರ್ಲ್ಡ್ ಹೆವಿಯೆಸ್ಟ್ ಗೋಲ್ಡ್ ರಿಂಗು. ಇದರೊಳಗೆ ನಾವಿಬ್ರು ನಿಂತ್ಕೊಳ್ಬೋದು ಅಂತ ಅನ್ಸುತ್ತೆ. ಗಿನ್ನಿಸ್ ರೆಕಾರ್ಡ್ ಮಾಡಿರುವಂತಹ ರಿಂಗ್. ಸೊ ನಾವು ಹೀಗೆ ಎಲ್ಲ ಶಾಪನ್ನಲ್ಲಿ ನೋಡಿಕೊಂಡು ಅಲ್ಲಿ ಶೋಕೇಸ್ ಮಾಡಿದಂತಹ ವಿಧವಾದ ಗೋಲ್ಡ್ ಚೈನ್ಸ್ ಆಗಿರ್ಬೋದು, ಬೇರೆ ಜ್ಯುವೆಲರೀಸ್ ಆಗಿರ್ಬೋದು, ಅದನ್ನೆಲ್ಲ ಕಣ್ತುಂಬಿಕೊಂಡು ನಮಗೆ ಬೇಕಾದಂತಹ ಗೋಲ್ಡನ್ನು ಹೊಡ್ಕೊಂಡು ಹೋದ್ವಿ. ರಿಯಾಲಿಟಿ ಏನಂದರೆ, ನಮ್ಮ ಜನ ಏನು ಅಂದ್ಕೊಳ್ತಾರೆ ಅಂದರೆ ದುಬೈನಲ್ಲಿ ಕಮ್ಮಿ ಸಿಗುತ್ತಂತೆ. ನೀವು ಇನ್ ಕೇಸ್ ದುಬೈಯಿಂದ ರಿಟರ್ನ್ ಆದರೆ ದುಬೈಯಿಂದ ಎಷ್ಟು ಗೋಲ್ಡ್ ತೊಗೊಂಡ್ರಿ ಅಂತೆಲ್ಲ ಕೇಳ್ತಾರೆ. ಬಟ್ ದುಬೈನಲ್ಲಿ ರೈಟ್ ನಾವು 22 ಕ್ಯಾರೆಟ್ 1 ಗ್ರಾಮಿಗೆ 555 AED ಅಂದರೆ ಇಂಡಿಯನ್ ರುಪಿನಲ್ಲಿ ಅದು 13,486 ರುಪೀಸ್ ಆಗುತ್ತೆ. ಓಕೆನಾ? ಸೊ ಇಂಡಿಯನ್ ರೇಟ್ ನೋಡೋದಾದರೆ ನಮಗೆ ಇವಾಗ ಗೋಲ್ಡ್ ರೇಟ್ ಪರ್ ಗ್ರಾಮ್ 14,630. ನೀವು ಡಿಫ್ರೆನ್ಸ್ನ ಕ್ಯಾಲ್ಕುಲೇಷನ್ ಮಾಡಿದರೆ ನಮಗೆ ಅರೌಂಡ್ 1,144 ರುಪೀಸ್ ಡಿಫ್ರೆನ್ಸ್ ಬರುತ್ತೆ. ಅಫ್ಕೋರ್ಸ್ ಎಲ್ರಿಗೂ ಕೇಳಿದಾಗ 1 ಗ್ರಾಮಿಗೆ 1,144 ರುಪೀಸು ಸೇವ್ ಆಗುತ್ತಲ್ಲ ಅಂತ. ಬಟ್ ದಟ್ ಈಸ್ ನಾಟ್ ಅ ರಿಯಾಲಿಟಿ. ಏನಕ್ಕೆಂದರೆ ನನಗನ್ಸಿದ ಪ್ರಕಾರ, ನಾವಲ್ಲಿ ನೋಡಿದ ಪ್ರಕಾರ ಮೇಕಿಂಗ್ ಚಾರ್ಜ್ ಕೂಡ ದುಬೈನಲ್ಲಿ ಇಂಡಿಯಾಗಿಂತ ಕಾಸ್ಟ್ಲಿ ಇದೆ. ಆ್ಯಂಡ್ ಅಲ್ಲಿ ವ್ಯಾಟ್ ಕೂಡ ನಿಮಗೆ ಚಾರ್ಜ್ ಮಾಡ್ತಾರೆ, ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್. ಸೊ ನಿಮಗೆ ಇದನ್ನೆಲ್ಲನೂ ಕ್ಯಾಲ್ಕುಲೇಟ್ ಮಾಡಿ ನೋಡಿದರೆ ಫೈನಲಿ ನಿಮಗೆ ಬರೋದು ಆಲ್ಮೋಸ್ಟ್ 500 to 600 ಸೇವಿಂಗ್ಸ್ ಪರ್ ಗ್ರಾಮ್. ಬಟ್ ನೀವು ಇನ್ ಕೇಸ್ ಟೂರಿಸ್ಟ್ ವೀಸಾದಲ್ಲಿ ಅಥವಾ ವಿಸಿಟಿಂಗ್ ವೀಸಾದಲ್ಲಿ ಹೋಗಿದರೆ ನೀವು ರಿಟರ್ನ್ ಬರ್ತಾ ಏರ್ಪೋರ್ಟಲ್ಲಿ ವ್ಯಾಟನ್ನು ನೀವು ಕ್ಲೇಮ್ ಮಾಡ್ಕೋಬೋದು. ಬಟ್ ಸ್ಟಿಲ್ ಇಟ್ಸ್ ಆಲ್ಮೋಸ್ಟ್ ಸೇಮ್. ಇಂಡಿಯಾದಲ್ಲೇ ತಗೋಬೋದು ಮಲ್ಬಾರಲ್ಲಿ. ಬೇರೆ ಶಾಪ್ಸಿಗೆಲ್ಲ ಹೋದರೆ ಈಗ ಇಂಡಿಯನ್ ಜ್ಯುವೆಲರಿ ಸ್ಟೈಲೇ ಒಂದಿರುತ್ತೆ, ಅಥವಾ ಪಾಕಿಸ್ತಾನಿ ಆಚೆ ಸೈಡ್ ಅವ್ರದ್ದು ಜ್ಯುವೆಲರಿ ಫ್ಯಾಷನ್ನೇ ಬೇರೆ ಥರ ಇರುತ್ತೆ. US ಅವ್ರದ್ದೇ ಬೇರೆ ಥರ ಇರುತ್ತೆ. US ಅವ್ರು ಗೋಲ್ಡ್ ಹಾಕ್ತಾರಾ? ಸ್ಮಾಲ್ ಫ್ಯಾಷನ್ ಜ್ಯುವೆಲರಿ. ಸೊ ನನಗೇನು ಅನ್ನಿಸ್ತಂದರೆ, ತುಂಬ ಶಾಪ್ ನೋಡಿದ ಮೇಲೆ ನಾವು ಇಂಡಿಯನ್ ಶಾಪಿಗೆ ಹೋಗಬೇಕು, ಆವಾಗ ನಮಗೆ ಬೇಕಾಗಿರೋ ಥರ ಸಿಗತ್ತೆ ಅಂತ ಗೊತ್ತಾಯಿತು. ತುಂಬಾ ಇದೆ, ಕಲ್ಯಾಣ್, ಮಲ್ಬಾರ್ ಆ್ಯಂಡ್ ಜಾಯ್ ಅಲೋಕಾಸ್ ತುಂಬಾ ಇದೆ. ಬಟ್ ಆದರೂ ಒಂದು ಸಲ ಅನ್ನಿಸ್ತಾ ಇದೆ ನಾವು ಇಂಡಿಯಾದಲ್ಲೇ ತಗೋಬೋದಲ್ಲ, ಇಲ್ಲೇ ತಗೋಬೇಕು, ಈ ಶಾಪ್ಗಳು ಇಂಡಿಯಾದಲ್ಲೇ ಇದೆ ಅಂತ. ಬಟ್ ನೋಡೋಣ. ನಾವು ಇವತ್ತು ಸ್ವಲ್ಪ ಕರಿಮಣಿ ಚೈನ್ ನೋಡ್ತಾ ಇದ್ದೀವಿ, ಒಂದು ತಗೋಬೇಕಂತ. ನೋಡೋಣ. ಏನು ಗೋಲ್ಡಲ್ಲೇ ಮಾಡಿಬಿಟ್ಟಿದಾರ ಅಂತ, ಇಲ್ಲ ಗೋಲ್ಡ್ ಪ್ಲೇಟೆಡ್ ಅಂತ ಗೊತ್ತಿಲ್ಲ. ಹಾಗಾಯ್ತಾ?
ಸೇಮ್ ಬರಬೇಕಪ್ಪ. ಸೊ ನಮಗೆ ಇದು ಡೈಮಂಡ್ ಅನ್ನೋಕ್ಕೆ ಪ್ರೂಫು. ನನ್ನ ಸೇಮ್ ಚೈನ್ ಕಾಪಿ ಇಲ್ಲಿದೆ ಆ್ಯಂಡ್ ನಾವು ತೊಗೊಂಡಿದ್ದು 3.44 ಅದು ಕೂಡ ಹಾಕಿದ್ದಾರೆ. ಇಂಟರ್ನ್ಯಾಷನಲ್ ಜಿಯೋಲಾಜಿಕಲ್ ಇನ್ಸ್ಟಿಟ್ಯೂಟ್ ಇಂದ ಇದು ಟೆಸ್ಟೆಡ್ ಆಗಿದೆ. ಸೊ ಚಿಕ್ಕದಾಗಿ ಏನಾದರೂ ಗೋಲ್ಡ್ ತಗೊಳ್ಳೋಣ ಅಂತ ಬಂದ್ವಿ. ಇವಾಗ ಹರ್ಷಿ ಕರಿಮಣಿ ಕೊಡಿಸ್ತಾ ಇದ್ದೇನೆ ಡೈಮಂಡ್ದು. ಸೊ ಗೋಲ್ಡ್ ತಗೊಳ್ಳೋಣ ಅಂತ ಬಂದು ಡೈಮಂಡ್ ಕರಿಮಣ್ಣಿನ ತಗೊಂಡ್ವಿ. ಸೊ ಫೈನಲಿ ಗೋಲ್ಡ್ ಸುಗ್ಗಿಗೆ ಬಂದು ಒಂದು ಕರಿಮಣಿ ಚೈನನ್ನು ತಗೊಂಡ್ವಿ ಡೈಮಂಡು. ಐ ಹೋಪ್ ನಿಮಗೂ ಇಷ್ಟ ಆಗಿದೆ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಬಿಡೋಕ್ಕೆ ಮನಸ್ಸಾಗಲಿಲ್ಲ. ಸೊ ನಾವು ತಗೊಂಡಿದ್ದು ಈ ಶಾಪಲ್ಲಿ ತುಂಬ ಅಂದರೆ ತುಂಬಾ ನಿಮಗೆ 1000+ ಶಾಪ್ಸ್ ಇದೆ. ತುಂಬಾ ಹುಡುಕಿದ್ವಿ ನಾವಿಲ್ಲಿ. ಬಟ್ ತುಂಬ ದಿನದಿಂದ ಇದೇ ಥರದೊಂದು ಕರಿಮಣಿ ಚೈನನ್ನು ಹುಡುಕ್ತಾ ಇದ್ದೆ. ಸಿಕ್ತು, ಅಲ್ಲ ಕ್ಯಾಚ್ ಹಾಕೋಬಿಟ್ವಿ. ಸೊ ನೀವು ಟ್ರೈ ಮಾಡಿ, ಒಳ್ಳೆ ಕಲೆಕ್ಷನ್ಸ್ ಇದೆ ಆ್ಯಂಡ್ ಡೈಮಂಡ್ಸಿಗೂ ಒಳ್ಳೆ ಆಫರ್ಸ್ ಇದೆ. ಸೊ ಇಲ್ಲಿಗೆ ನಮ್ಮ ಈ ಮಿನಿ ಬ್ಲಾಗನ್ನು ಕ್ಲೋಸ್ ಮಾಡ್ತೀವಿ. ಬಿಕಾಸ್ ಬಂದಿದ್ದ ಕೆಲಸ ಆಯಿತು. ಇನ್ನು ನೆಕ್ಸ್ಟ್ ಪ್ಲೇಸಿಗೆ ಹೋಗುವಂಥ ಸಮಯ. See you guys later. Keep watching. Bye.